ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಕವಿತಾ ವ್ಲಾಗ್ಸ್. ನಾವು ನವರಾತ್ರಿಯ 9 ದಿನಗಳಲ್ಲಿ ನಾಳೆ ನವರಾತ್ರಿಯ 7ನೇ ದಿನ, ಅಂದರೆ ದುರ್ಗೆಯು ನವರಾತ್ರಿಯ 7ನೇ ದಿನ ಕಾಳರಾತ್ರಿಯಾಗಿ ಬರ್ತಾಳೆ. ಕಾಳರಾತ್ರಿಯಾಗಿ ಬಂದು ತಾನು ಶನಿ ಗ್ರಹದ ಅಧಿಪತ್ಯನ ವಹಿಸ್ಕೊಂಡು ಬರ್ತಾಳೆ. ಅಂದರೆ ದುರ್ಗೆಯು ಕಾಳರಾತ್ರಿಯಾಗಿ ಬಂದಾಗ ಕಾಳರಾತ್ರಿಯ ರೂಪನ ಧರಿಸ್ಕೊಂಡು ಬರ್ತಾಳೆ ನಾಳೆ ದುರ್ಗೆ. ಆಗ ಶನಿ ಗ್ರಹದ ಅಧಿಪತ್ಯವನ್ನು ವಹಿಸಿರ್ತಾಳೆ. ಹಾಗಾಗಿ ನಿಮಗೆ ನಾಳೆ ದಿನ ಯಾವುದೇ ರೀತಿಯ ಚೋರ ಭಯ ಆಗಿರ್ಬೋದು, ಚೋಳ ಭಯ ಆಗಿರ್ಬೋದು, ಶತ್ರುಕಾಟ, ಈ ರೀತಿ ಯಾವುದೇ ರೀತಿಯ ಭಯಗಳಿದ್ದಾಗ ನಾಳೆ ದಿನ ನೀವು ಹೇಳುವಂಥ ಮಂಡಲನ ಹಾಕಿ ರಂಗೋಲಿಯನ್ನು ಬಿಟ್ಟಿದ ನಂತರ ಶ್ಲೋಕನ ಹೇಳ್ಕೊಡ್ತೇನೆ. ಆ ಶ್ಲೋಕನ ಹೇಳಿ ಆ ಶ್ಲೋಕದ ರಂಗೋಲಿಯ ಮುಂದೆ ಒಂದು ಎಳ್ಳೆಣ್ಣೆ ದೀಪ ಅಥವಾ ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಸಾಸಿವೆ ಎಣ್ಣೆ ದೀಪನ ಹಚ್ಚಿಟ್ಟು ನಿಮ್ಮ ಮನಸ್ಸಲ್ಲಿ ಏನೇ ಭಯ ಇರ್ಬೋದು, ಶತ್ರುಕಟ್ಟ ಆಗಿರ್ಬೋದು, ಮನೆಗೆ ಚೇಳು ಹಾವು ಈ ರೀತಿ ಬರುವಂಥ ಭಯ ಆಗಿರ್ಬೋದು, ಅಥವಾ ಚೋರ ಭಯ ಅಂದರೆ ಕಳ್ಳರ ಭಯ ಆಗಿರ್ಬೋದು, ಈ ರೀತಿ ಭಯಗಳಿದ್ದಾಗ ನೀವು ನಾಳೆ ದಿನ ಆ ರಂಗೋಲಿ ಹಾಕಿ ದೇವಿ ದುರ್ಗಾದೇವಿಯ ಕಾಳರಾತ್ರಿಯ ದೇವಿ ಹತ್ರ ಬೇಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯ ಕಾಟಗಳಿಂದ ಮುಕ್ತಿನ ಹೊಂದ್ಬೋದು. ಜೊತೆಗೆ ನಾಳೆ ಕಾಳರಾತ್ರಿ ಬಂದು ಅರ್ಧ ದಿನ ಇದೆ. ಅರ್ಧ ದಿನದ ನಂತರ ಮೂಲ ನಕ್ಷತ್ರ ಶುರು ಆಗೋದ್ರಿಂದ ನಾಳೆ ಸರಸ್ವತಿ ಆಹ್ವಾನ ಬಂದು ಮಧ್ಯಾಹ್ನ 3 ಗಂಟೆ ನಂತರ ಶುರು ಆಗುತ್ತೆ ಸರಸ್ವತಿ ಆಹ್ವಾನ. ಮೊದಲು ಬೆಳಗ್ಗೆ 4:15 ನಿಮಗೆ 11 ಗಂಟೆವರೆಗೂ ಕಾಳರಾತ್ರಿ ಪೂಜೆ ಮಾಡ್ಬೋದು. ದುರ್ಗಾದೇವಿ ಪೂಜೆನ ಮೊದಲು ಅರ್ಧ ದಿನ ಕಾಳರಾತ್ರಿ ದುರ್ಗಾದೇವಿಯ ಪೂಜೆ ಮಾಡಿ, ತದನಂತರ ನಾಳೆ ಮಧ್ಯಾಹ್ನದಿಂದ ಸರಸ್ವತಿ ಪೂಜೆ ಶುರು ಆಗುತ್ತೆ. ನೀವು ಮೊದಲಿಗೆ ನಾಳೆ ದುರ್ಗಾದೇವಿಯು ನೀಲಿ ಬಣ್ಣವಳಾಗಿರ್ತಾಳೆ. ತಾನು ನೀಲಿ ಬಣ್ಣದ ವೇಷವಾಗಿದ್ದು ಕೆಂಪು ಬಣ್ಣದ ಸೀರೆನ ಹುಟ್ಟಿರ್ತಾಳೆ. ಆಕೆಗೆ ರಾತ್ರಿ ಅರಳಿರುವಂಥ ಮಲ್ಲಿಗೆ ಹೂ, ಅಂದರೆ ರಾತ್ರಿ ಹೊತ್ತು ಅರಳುವಂಥ ಮಲ್ಲಿಗೆ ಹೂವು, ಸುವಾಸನೆ ಉಳ್ಳಂಥ ಮಲ್ಲಿಗೆ ಹೂ ಅಂದರೂ ಆಕೆಗೆ ತುಂಬ ಇಷ್ಟ. ಹಾಗೆ ಶಂಖ ಪುಷ್ಪ ಕೂಡ ಆಕೆಗೆ ತುಂಬ ಇಷ್ಟ. ಆಕೆಗೆ ನಾಳೆ ಮಲ್ಲಿಗೆ ಹೂ, ಶಂಖ ಪುಷ್ಪ, ಅರ್ಕಪತ್ರೆ ಇವನ್ನೆಲ್ಲ ಹೇರಿಸಿ ಪೂಜೆ ಮಾಡಿ. ಹಾಗೆ ಆಕೆಗೆ ಬೆಲ್ಲದ ನೈವೇದ್ಯ ಅಂದರೆ ತುಂಬ ಇಷ್ಟ. ಬೆಲ್ಲದನ್ನ ಆಗಿರ್ಬೋದು, ಬೆಲ್ಲದಿಂದ ಮಾಡಿದ ಏನೇ ನೈವೇದ್ಯ ದುರ್ಗಾದೇವಿಗೆ ತುಂಬ ಇಷ್ಟ ಆಗುತ್ತೆ. ನಾಳೆ ಆಕೆಗೆ ನೈವೇದ್ಯನ ಬೆಲ್ಲದಿಂದ ಮಾಡಿರೋ ನೈವೇದ್ಯನ ಇಟ್ಟು ಆಕೆಗೆ ಮಲ್ಲಿಗೆ ಸುವಾಸನೆಯುಕ್ತ ಮಲ್ಲಿಗೆ ಹೂನ ಇಟ್ಟು ಪೂಜೆ ಮಾಡಿ ನಾಳೆ. ಹಾಗೆ ನಾ ಹೇಳುವಂಥ ಶ್ಲೋಕ ಹಾಗೆ ರಂಗೋಲಿನ ಹಾಕಿ ಪೂಜೆ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳು, ಯಾವುದೇ ರೀತಿಯ ಭಯ ಇರ್ಬೋದು, ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುವಂಥ ದಿನ ನಾಳೆ ನವರಾತ್ರಿಯ 7ನೇ ದಿನ ಕಾಳರಾತ್ರಿ ದಿವಸ. ನಾನು ಈಗ ನಿಮಗೆ ರಂಗೋಲಿನ ಹೇಳ್ಕೊಡ್ತೇನೆ, ಆ ರಂಗೋಲಿನ ನೋಡ್ಕೊಳ್ಳಿ. ತದನಂತರ ನಾಳೆ ಹಾಕುವಂಥ ಸರಸ್ವತಿ ರಂಗೋಲಿ ಕೂಡ ತೋರಿಸ್ಕೊಡ್ತೇನೆ. ರಂಗೋಲಿ ಹಾಕೋಣ. ನಾನು ಪೇಪರಲ್ಲೇ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀಕಾರ ಹಾಕ್ಕೊತಾ ಇದ್ದೀನಿ. ನಾಳೆ ಮೊದಲನ ಅರ್ಧ ಭಾಗ ನೀವು ಕಾಳರಾತ್ರಿ ಪೂಜೆ ಮಾಡಬೇಕು, ಅಂದರೆ ದುರ್ಗಾದೇವಿ ಪೂಜೆ ಮಾಡಿ. ತದನಂತರ ಮಧ್ಯಾಹ್ನ 3:42ರಿಂದ 6:02ರವರೆಗೆ ಮೂಲ ನಕ್ಷತ್ರ ಬರುತ್ತೆ. ಆಗ ನೀವು ಸರಸ್ವತಿ ದೇವಿಗೆ ಪೂಜೆ ಮಾಡಬೇಕಾಗತ್ತೆ. ಸರಸ್ವತಿ ದೇವಿಯ ಆಹ್ವಾನ ಮಾಡಿ ಆಕೆಗೆ ಪೂಜೆ ಮಾಡಿ. ತದನಂತರ ಇದು ದುರ್ಗೆಯ ಕಾಳರಾತ್ರಿಯ ಮಂಡಲನ ಹಾಕ್ತಿದ್ದೀನಿ. ಮೊದಲಿಗೆ ನಕ್ಷತ್ರ ಹಾಕ್ಕೊಂಡೆ, ಅದ ನಂತರ ಅದರೊಳಗಡೆ ಮತ್ತೊಂದು ಉಲ್ಟಾ ನಕ್ಷತ್ರನ ಹಾಕಿ ಅದಕ್ಕೊಂದು ವೃತ್ತ ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹಾಕ್ತಾ ಇದ್ದೀನಿ. ನೀವು ನಿಧಾನಕ್ಕೆ ಹಾಕಿ ರಂಗೋಲಿನ. ನಾಲ್ಕು ಕಡೆ 4 ಚುಕ್ಕೆಗಳನ್ನು ಇಟ್ಟು ಹಾಗೆ ವೃತ್ತಕ್ಕೆ ಜಾಯಿನ್ ಆಗೋ ಥರ ನಾನು ಗೆರೆನ ಹಿಡ್ಕೊತಾ ಇದ್ದೀನಿ. ವೃತ್ತದೊಳಗೆ ಬರಬಾರ್ದು, ವೃತ್ತಕ್ಕೆ ಜಾಯಿನ್ ಆಗಿ ಗೆರೆ ಹಾಕಬೇಕು. ನನಗೆ ಒಂದು ಕಡೆ ಜಾಯಿನ್ ಆಗಿಲ್ಲ, ನೀವು ಕರೆಕ್ಟಾಗಿ ಜಾಯಿನ್ ಮಾಡ್ಕೊಳ್ಳಿ ಅಲ್ಲಿ. ಮತ್ತು 4 ಚುಕ್ಕಿಗಳನ್ನು ಇಡ್ತಾ ಇದ್ದೀನಿ. ಈಗ ಅದಕ್ಕೆ ಚೌಕಾಕಾರದ ಮಂಡಲನ ಹಾಕ್ತಾ ಇದ್ದೇನೆ. ಈ ರೀತಿ ಗೆರೆಗಳನ್ನ ಎಳೆದು ಚೌಕಾಕಾರವಾದ ಮಂಡಲನ ಹಾಕ್ತಾ ಇದ್ದೇನೆ. ಇದು ಕಾಳರಾತ್ರಿಯ ಮಂಡಲದ ರಂಗೋಲಿ. ಈ ರಂಗೋಲಿನ ಹಾಕಿ ನೀವು ನಾಳೆ ನಿಮ್ಮ ಕಷ್ಟಗಳನ್ನೆಲ್ಲ ದೇವಿ ಹತ್ರ ಹೇಳಿಕೊಂಡು ಬೇಡ್ಕೊಳ್ಳಿ. ಈಗ ಮಂಡಲ ಪೂರ್ತಿಯಾಗಿದೆ. ಈಗ ಅದಕ್ಕೆ ನಾನು ಉಲ್ಟಾ ಅಂದರೆ ರಿವರ್ಸ್ ತ್ರಿಕೋನನ ಹಾಕ್ತಾ ಹೋಗ್ತೀನಿ ಒಳಗಡೆ. ನೀವು ಎಲ್ಲೆಲ್ಲಿ ತ್ರಿಕೋನದ ಜಾಗ ಇದೆಯೋ ಅಲ್ಲೆಲ್ಲ ಒಂದೊಂದು ತ್ರಿಕೋನನ ಹಾಕ್ತಾ ಹೋಗಿ. ಈ ರೀತಿ ಎಲ್ಲ ಕಡೆನೂ ತ್ರಿಕೋನ ಹಾಕಿ ಆ ಮಂಡಲನ ಪೂರ್ಣಗೊಳಿಸ್ಕೊಳ್ಳಿ. ಮಧ್ಯದಲ್ಲಿ ಒಂದು ಬಿಂದುನ ಇಡ್ತಾ ಇದ್ದೀನಿ. ನಂತರ ಅದಕ್ಕೊಂದು ವೃತ್ತಾಕಾರನ ಹಾಕ್ತಾ ಇದ್ದೇನೆ ನಾನಿಲ್ಲಿ ಮಂಡಲಗೆ. ಈಗ ಅದೊಂದು ಸಂಪೂರ್ಣ ಮಂಡಲ ಆಯಿತು.
ನಂತರ ಮತ್ತೊಂದು ವೃತ್ತಾಕಾರನ ಹಾಕ್ತಾಯಿದ್ದೀನಿ. ನಾನು 2 ವೃತ್ತಾಕಾರ ಹಾಕಿದ್ದೀನಿ. ಈ ರೀತಿ ಬರ್ಕೊತಾ ಇದ್ದೀನಿ ನಾನು. ನೋಡಿ, ರಂಗೋಲಿನ ನೀಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಕಷ್ಟ ಇದೆ ರಂಗೋಲಿ, ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ತಪ್ಪು ರಂಗೋಲಿನ ಹಾಕಬೇಡಿ. 4 ಕಡೆ ಶ್ರೀಕಾರನ ಬರ್ಕೊತಾ ಇದ್ದೀನಿ ನಾನು. ಇದು ಕಾಳರಾತ್ರಿಯ ದುರ್ಗೆಯ ಶನಿಗ್ರಹದ ಆಧಿಪತ್ಯ ವಹಿಸಿರುವಂತಹ ದುರ್ಗೆಯ ರಂಗೋಲಿಯ ಮಂಡಲ ಆಗಿದೆ. ಈ ಮಂಡಲ ಹಾಕಿದ ನಂತರ ನಾನು ನಿಮಗೀಗ ಶ್ಲೋಕ ಹೇಳ್ಕೊಡ್ತೇನೆ. ಈ ಶ್ಲೋಕನ ನಾಳೆ 7 ಸಾರಿ ಹೇಳಿ. ಏಕವೇಣಿ ಜಪ ಕರ್ಣಪೂರ ನಗ್ನಖರಾಸ್ಥಿತ ಲಂಬೋಷ್ಟಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮ ಪಾದೋಲ್ಲ ಸಲ್ಲೋಹಲ ತಾಟಂಕ ಭೂಷಣ ವರ್ಧನ ಮೂರ್ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ. ಈ ಶ್ಲೋಕನ ನಾಳೆ 7 ಸಾರಿ ಹೇಳಿ. ನಿಮಗೆ ಏನೇ ಮನಸ್ಸಲ್ಲಿ ಭಯ ಇದ್ದರೂ ನೀವು ದೇವಿ ಹತ್ರ ಹೇಳ್ಕೋಬೋದು. ಮತ್ತು ಒಂದು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ದೀಪನ ಮಂಡಲದ ಮುಂದೆ ಹಚ್ಚಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವಿಗೆ ಅರ್ಪಿಸಿ. ದೇವಿ ನಿಮ್ಮ ಎಲ್ಲ ಕಷ್ಟಗಳನ್ನ ನಾಳೆ ದೂರ ಮಾಡ್ತಾಳೆ. ನಾಳೆ ಮಧ್ಯಾಹ್ನ 3:42ರಿಂದ ಸಂಜೆ 6:02ರವರೆಗೆ ಸರಸ್ವತಿ ದೇವಿಯ ಆಹ್ವಾನ ಇರುತ್ತೆ. ಈ ಸರಸ್ವತಿ ದೇವಿಯು ನಾಳೆ ಬರೋದ್ರಿಂದ ನೀವು ನಾಳೆ ಸರಸ್ವತಿ ದೇವಿ ಮುಂದೆ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆ ಪೂಜೆ ಮಾಡುವಾಗ ಮಕ್ಕಳ 1-2 ಪುಸ್ತಕನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು, ಸರಸ್ವತಿಗೆ ಬಿಳಿ ಹೂ ಅಂದರೆ ತುಂಬ ಇಷ್ಟ ಇರುತ್ತೆ. ನೀವು ಸರಸ್ವತಿಗೆ ಬಿಳಿ ಹೂವನ್ನು ಏರಿಸಿ ಆಕೆಗೆ ನಾಳೆ ಸಂಜೆ ಹಾಲು ಸಕ್ಕರೆ ನೈವೇದ್ಯನ ತೋರಿಸಿ ಪೂಜೆ ಮಾಡಿ. ಮಕ್ಕಳಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ. ಹಾಗೆ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಜ್ಞಾಪಕ ಶಕ್ತಿ ಎಲ್ಲವನ್ನೂ ಕೊಡೋಳು ಸರಸ್ವತಿ ದೇವಿ. ಆ ಸರಸ್ವತಿ ದೇವಿಗೆ ನಾಳೆ ಪೂಜೆ ಮಾಡಿ. ಹಾಗೆ ನಾಳೆ ಹಾಕುವಂಥ ಸರಸ್ವತಿ ರಂಗೋಲಿನ ನೀವು 3 ದಿನ ಅಳಿಸ್ಕೊಡ್ದು. 3 ದಿನ ಆ ರಂಗೋಲಿನ ಹಾಗೇ ಬಿಟ್ಟಿರಿ. ಸರಸ್ವತಿ ಮುಂದೆ ಅಳಿಸ್ಬಾರ್ದು. 3 ದಿನದ ನಂತರ ನೀವು ಸರಸ್ವತಿ ರಂಗೋಲಿನ ತೆಗಿಬೋದು. ಸೊ ನಾನೀಗ ಸರಸ್ವತಿ ದೇವಿಯ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಶ್ರೀ ಸರಸ್ವತಿಯೇ ನಮಃ ಅಂತ ಬರ್ಕೊತಾ ಇದ್ದೀನಿ ನಾನು. ರಂಗೋಲಿನ ನೀಟಾಗಿ ನೋಡ್ಕೊಳ್ಳಿ. ಮೊದಲಿಗೆ ನಕ್ಷತ್ರ ಹಾಕೊತಾ ಇದ್ದೀನಿ ನಾನು. ನಕ್ಷತ್ರ ಹಾಕಿದ ನಂತರ ಆ ಏನು ನಕ್ಷತ್ರದ ಕೋಣೆಗಳಿರುತ್ತೋ ಅಲ್ಲಿ ಸರಸ್ವತಿಯೇ ನಮಃ ಅಂತ ಬರ್ಕೋಬೇಕು. ಒಂದೊಂದು ಕೋಣೆಯಲ್ಲೂ ನೀವು ಸರಸ್ವತಿಯೇ ನಮಃ ಅಂತ ಬರ್ಕೊಂಡು, ತದನಂತರ ಅದಕ್ಕೊಂದು ವೃತ್ತನ ಹಾಕಿ, ಅಂದರೆ ಮಂಡಲನ ಹಾಕಿ ಆ ನಕ್ಷತ್ರಗೆ ಸ್ವಲ್ಪ ದೊಡ್ಡದಾಗೆ ಬರ್ಕೊಳ್ಳಿ. ಆಗ ನಿಮಗೆ ಅಕ್ಷರ ಬರೀಲಿಕ್ಕೆ ಜಾಗ ಸಾಕಾಗುತ್ತೆ. ಈ ರೀತಿ ಮಂಡಲನ ಹಾಕಿದ ನಂತರ ಅದಕ್ಕೊಂದು ಚೌಕಾಕಾರದ ಮಂಡಲನ ಮತ್ತೊಮ್ಮೆ ರಚಿಸಿ. ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟು ಈ ರೀತಿ ಗೆರೆಗಳನ್ನ ಹಾಕಿ ಆ ಮಂಡಲಗೆ ಪೂರ್ಣಗೊಳಿಸಿ. ನಂತರ ಆ ಮಂಡಲಗೆ ನೀವು ಆ ಕಡೆ ಈ ಕಡೆ ಸ್ವಲ್ಪ ಲೈನ್ಗಳನ್ನ ಎಳ್ಕೊಬೋದು. ಮಂಡಲದ ಒಳಗಡೆ 4 ಕಡೆ ಶ್ರೀಕಾರನ ಹಾಕ್ಕೊಳ್ಳಿ. ಮೊದಲು ಮಂಡಲದ ಆಚೆ ಇರುವಂಥ ಚೌಕಾಕಾರದ ಮಂಡಲಗೆ 4 ಕಡೆ ಓಂ ಅಂತ ಬರಿಕೊಳ್ಳಿ. ಯಾಕಂದರೆ ಸರಸ್ವತಿ ವಿದ್ಯೆ ಕೊಡೋದ್ರಿಂದ ಆಕೆಗೆ ಓಂ ಅಂತ ಬರಿಬೇಕು. ಈಗ ಸರಸ್ವತಿ ರಂಗೋಲಿ ಪೂರ್ಣ ಆಗಿದೆ. ನೀವು ಈ ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಏರಿಸಿ ಸರಸ್ವತಿ ದೇವಿಯ ಶ್ಲೋಕ ಹೇಳ್ಕೊಡ್ತೀನಿ. ಈ ಶ್ಲೋಕನ ಹೇಳಿ ನಾಳೆ ಪೂಜೆ ಮಾಡಿ. ವ್ಯಾಖ್ಯಾ ಸ್ವರೂಪಾಯ ವ್ಯಾಖ್ಯಾಧಿಷ್ಠಾತ್ರ ದೇವತಾ ಬ್ರಹ್ಮಸಿದ್ಧಾಂತ ರೂಪಾಯ ತಸ್ಮೈ ದೇವೇ ನಮೋ ನಮಃ. ಈ ಶ್ಲೋಕನ ನಾಳೆ 9 ಸಾರಿ ಸರಸ್ವತಿ ದೇವಿಗೆ ಹೇಳಿ. ನೀವು ಸರಸ್ವತಿ ದೇವಿಗೆ ಹಾಲು ಸಕ್ಕರೆ ನೈವೇದ್ಯ ಇಟ್ಟು, ಬಿಳಿ ಹೂಗಳನ್ನ ಇಟ್ಟು, ಮತ್ತು ಮಕ್ಕಳ ಯಾವುದೇ ರೀತಿಯ ಪುಸ್ತಕಗಳನ್ನು ಇಟ್ಟು ಸರಸ್ವತಿ ದೇವಿಗೆ ಆಹ್ವಾನ ಮಾಡಿ ಪೂಜೆ ಮಾಡಿ. ನಾಳೆ ಸರಸ್ವತಿ ದೇವಿಗೆ ಮಕ್ಕಳಿಗೆ ವಿದ್ಯೆ, ಬುದ್ಧಿ ಎಲ್ಲವನ್ನು ಕೊಡಲಿಕ್ಕೆ ಪೂಜೆ ಮಾಡಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಮಕ್ಕಳಿಗೆ ವಿದ್ಯೆ, ಬುದ್ಧಿ ಕೊಡ್ತಾಳೆ ಸರಸ್ವತಿ. ಹಾಗೆ ಸರಸ್ವತಿ ದೇವಿ ನಾಳೆ ಹಾಗೆ ನಾಳಿದ್ದು ಆಚೆ ನಾಡಿದ್ದು 3 ದಿನ ಸರಸ್ವತಿ ದೇವಿನ ರಂಗೋಲಿನ ಇಟ್ಟು ನೀವು ಪೂಜೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸರಸ್ವತಿ ದೇವಿಯ ಮುಂದಿನ ಭಾಗನ ತಿಳಿಸ್ಕೊಡ್ತೇನೆ ನಾನು.
ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಹೋಗಿ ಬರ್ತೀನಿ.